ಸೊ ಗೈಸ್, ಹ್ಯೂಜ್ ಥ್ಯಾಂಕ್ಸ್ ಟು KTM ಹಸ್ಕವರ್ಣ ರಾಜಾಜಿನಗರ್. ಇದು ಬಂದು ಕಿವಿರಾಜ್ KTM ಅವರು, ಕಿವಿರಾಜ್ ಮೋಟರ್ಸು. ಸೊ ಇವರೇನೆ ನನಗೆ ಬೈಕ್ ಪ್ರೊವೈಡ್ ಮಾಡಿದ್ದು ಇವತ್ತು KTMದು ರಿವ್ಯೂ ಮಾಡೋಕ್ಕೆ ಮತ್ತು ಕಂಪ್ಯಾರಿಸನ್ ಮಾಡೋಕ್ಕೆ. ಸೊ ನಿಮಗೆ ಯಾವುದೇ KTM ಬೈಕ್ ಬೇಕಿದ್ದರೂ ಇಲ್ಲಿ ಬಂದು ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಿರ್ತೀನಿ. ಹೈ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸೊ ನೋಡ್ತಾ ಇದ್ದೀರಾ, ಎರಡೂ ಬೈಕ್ ನನ್ನ ಮುಂದೆ ಇದೆ. ಟೈಟಲಲ್ಲಿ ನೋಡಿರ್ತೀರಾ, ಆರಿದು 450 ಹಿಮಾಲಯನ್ನು ಮತ್ತು KTM ಅವ್ರದ್ದು ಅಡ್ವೆಂಚರ್ 390 ನೋಡ್ತಾ ಇರ್ತೀರಾ. ಸೊ ಎರಡೂ ಬೈಕದು ಇವಾಗ ಟೆಕ್ನಿಕಲ್ ಕಂಪ್ಯಾರಿಸನ್ ಫಸ್ಟು ಮಾಡಿಬಿಡ್ತೀನಿ. ಫಸ್ಟು ಅಡ್ವೆಂಚರ್ಗೆ ಬರೋಣ. ಅಡ್ವೆಂಚರ್ದು 390ಗೆ ಬಂದರೆ ನೀವು ಇದು ಸೇಮ್ ನಿಮಗೆ ಹಳೆ ಡ್ಯೂಕ್ 390 ಬರ್ತಾಯಿತ್ತಲ್ಲ ಅದೇ ಇಂಜಿನ್ನು. ಇನ್ನು ಹೊಸ ಅಡ್ವೆಂಚರ್ 390 ಇನ್ನು ನೆಕ್ಸ್ಟ್ ಇಯರೇ ಬರೋದು. ಸದ್ಯಕ್ಕೆ ಈ ಮಾಡೆಲ್ ಇದೆ ನಮ್ಮ ಹತ್ರ. ಇವ್ರದ್ದು ಬಹಳಷ್ಟು ವೇರಿಯಂಟ್ಸ್ ಅವೈಲಬಲ್ ಇದೆ. ಅಡ್ವೆಂಚರ್ 390 ಆಗಲಿ, ಅಡ್ವೆಂಚರ್ 390 ಎಕ್ಸು, ಆಮೇಲೆ ರ್ಯಾಲಿ ಎಡಿಷನ್ ಅಂತ ಬರುತ್ತೆ. ಈ ಥರ ವೇರಿಯಂಟ್ಸ್ ಅವೈಲಬಲ್ ಇದೆ. ಇದ್ರದ್ದು ಇಂಜಿನ್ ಸ್ಪೆಸಿಫಿಕೇಷನ್ ಬಂದರೆ ಇದು ಬಂದು 44 bhp ಪ್ರೊಡ್ಯೂಸ್ ಮಾಡುತ್ತೆ ಮತ್ತು 37 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಈ ಬೈಕ್ದು ಕರ್ಬ್ ವೇಟ್ ಬಂದು ಅರೌಂಡ್ 177 kgs. ಸೊ ವೆಯ್ಟ್ ತುಂಬ ಕಮ್ಮಿ ಇದೆ ಬೈಕು ಹಿಮಾಲಯನ್ ಕಂಪೇರ್ ಮಾಡಿದಾಗ. ಇವಾಗ ನೆಕ್ಸ್ಟ್ ಅದನ್ನೇ ಹೇಳ್ತಾ ಇರ್ತೀನಿ. ನೆಕ್ಸ್ಟು ಇದು ಓವರಾಲ್ ಬೈಕ್ ನೋಡ್ಬೋದು ನೀವು. ಆ ಬೈಕು ಈ ಬೈಕನ್ನ ಜನರಲಿ ನೋಡಿದಾಗ ನೀವು ಆ ಬೈಕು ನಿಮಗೆ ಸ್ವಲ್ಪ ದೊಡ್ಡದು ಅನಿಸುತ್ತೆ. ಬೈಕು ಓವರಾಲ್ ನೋಡಿದಾಗ ಈ ಬೈಕು ನಿಮಗೆ ಓವರಾಲ್ ಸ್ವಲ್ಪ ಚಿಕ್ಕದು ಅನಿಸುತ್ತೆ, ಸ್ವಲ್ಪ ಈಸಿ ಟು ಹ್ಯಾಂಡಲ್ ಅನಿಸುತ್ತೆ. ಸೊ ಅದೊಂದು ಮೇಜರ್ ಡಿಫ್ರೆನ್ಸು. ಎರಡರಲ್ಲೂ ನಿಮಗೆ LED ಇನ್ಸ್ಟ್ರುಮೆಂಟೇಷನ್ ಎಲ್ಲ ಬರುತ್ತೆ. ಇಂಡಿಕೇಟರ್ಸ್ ಆಗಲಿ, ಹೆಡ್ಲ್ಯಾಂಪ್ಸ್ ಆಗಲಿ, ಅದೆಲ್ಲ LED ಬರುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಮೇಜರ್ ಡಿಫ್ರೆನ್ಸ್ ಬಂದು ಇದರಲ್ಲಿ ನಿಮಗೆ ಸ್ಪೋಕ್ ರಿಮ್ಸ್ ಬರುತ್ತೆ. ಸ್ಪೋಕ್ ರಿಮ್ಸ್ ಬಂದಾಗ ಏನಾಗುತ್ತೆ, ಇದು ಟ್ಯೂಬ್ ಟೈರ್ಸ್ ಬರುತ್ತೆ. ಇಲ್ಲಿ ನಿಮಗೆ ಅಲಾಯ್ ವೀಲ್ಸ್ ಕೊಡ್ತಾನೆ. ಅಲಾಯ್ ವೀಲ್ಸ್ ಇರೋದ್ರಿಂದ ನಿಮಗೆ ಟ್ಯೂಬ್ಲೆಸ್ ಟೈರ್ಸ್ ನೋಡೋಕ್ಕೆ ಸಿಗುತ್ತೆ. ಸೊ ಅದೊಂದು ಮೇಜರ್ ಡಿಫ್ರೆನ್ಸ್ ಆಗುತ್ತೆ. ಅದು ಬಿಟ್ಟರೆ ಇವಾಗ ಹಿಮಾಲಯನ್ಗೆ ಬಂದರೆ ಇದ್ರದ್ದು ಇಂಜಿನ್ ನೋಡಿದ್ರೆ ನೀವು, ಇದಕ್ಕೆ ಬರೋದು ಇವಾಗ ಹೊಸ 450cc ಇಂಜಿನ್ನು. ಇದು ಅರೌಂಡ್ 39 bhp 40 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ KTM ಕಂಪೇರ್ ಮಾಡಿದಾಗ ಇದು ಸ್ವಲ್ಪ ನಿಮಗೆ ಪವರ್ ಕಮ್ಮಿ ಆಗುತ್ತೆ. ವೆಯ್ಟ್ ಕೂಡ ಜಾಸ್ತಿ ಇದೆ ಈ ಬೈಕದು. ಓವರಾಲು ಈ ಬೈಕದು ವೆಯ್ಟ್ ಬಂದ್ಬಿಟ್ಟು 196 kgs ಇದೆ. ಸೊ ಸ್ವಲ್ಪ ಜಾಸ್ತಿ ಅಂತ ಹೇಳ್ತೀನಿ ವೆಯ್ಟು ಅದಕ್ಕೆ ಕಂಪೇರ್ ಮಾಡಿದಾಗ. ಸೀಟ್ ಹೈಟಿಗೆ ಬಂದರೆ ಇದ್ರದ್ದು ಬಂದು ನಿಮಗೆ 835 mm ಏನೋ ಸೀಟ್ ಹೈಟ್ ಬರುತ್ತೆ. ಇದ್ರದ್ದು ಬಂದು 855 mm. ನಾಟ್ ಎ ಮೇಜರ್ ಡಿಫ್ರೆನ್ಸ್, ಸ್ವಲ್ಪನೇ ಒಂದು 20 mm. ಸೊ ಅದೇನು ತುಂಬ ಡ್ರಾಸ್ಟಿಕ್ ಡಿಫ್ರೆನ್ಸ್ ಅಲ್ಲ ಅಂತ ಹೇಳ್ತೀನಿ. ನೆಕ್ಸ್ಟು ನೋಡ್ಬೋದು ಇದ್ರದ್ದು ಓವರಾಲ್ ಸ್ವಿಚ್ ಗೇರ್ ಹಿಂಗಿದೆ ನೋಡೋದಕ್ಕೆ. ಇದನ್ನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ತೋರಿಸ್ತಿ ಹೇಳ್ತಿರ್ತೀನಿ ನಿಮಗೆ. ಬೇಸಿಕ್ಲಿ ಇಲ್ಲಿ ಸ್ವಲ್ಪ ಮಿಕ್ಸಪ್ ಮಾಡಿದ್ದಾನೆ ಅನಿಸ್ತು ಬಟನ್ಸು ನನಗೆ. ಇಲ್ಲಿ ಸ್ವಲ್ಪ ಕಂಟ್ರೋಲ್ಸ್ ಇದೆ, ಇಲ್ಲಿ ಮೋಡ್ದು ಬಟನ್ ಇದೆ. ಸೊ ಅದು ಯಾರಿಗೆ ಕೇಳಿದ್ರು ಅದನ್ನೇ ಹೇಳ್ತಾ ಇದ್ದಾರೆ. ಅದೇ ಇಲ್ಲಿ KTMಗೆ ಬಂದರೆ ನಿಮಗೆ ಒಂದೇ ಕಡೆ ಎಲ್ಲ ನೋಡೋಕ್ಕೆ ಸಿಗುತ್ತೆ ಕಂಟ್ರೋಲ್ಸು. ಸ್ವಲ್ಪ ಓವರಾಲು ನಿಮ್ಮ ಡಿಸ್ಪ್ಲೇನ ಕಂಟ್ರೋಲ್ ಮಾಡೋದಕ್ಕೆ ಇದು ಈಸಿ ಆಗುತ್ತೆ. ಆಮೇಲೆ ಇನ್ನೊಂದು ಮೇಜರ್ ಡಿಸ್ಅಡ್ವಾಂಟೇಜು ವಿಡಿಯೋಲಿ ಹೇಳಿರ್ತೀನಿ, ನೆಕ್ಸ್ಟ್ ಕ್ಲಿಪ್ಪಲ್ಲಿ ನೋಡ್ತೀರಾ. ಇದಕ್ಕೆ ಮೊಬೈಲ್ ಕನೆಕ್ಟ್ ಮಾಡಬೇಕು. ಮೊಬೈಲ್ ಕನೆಕ್ಟ್ ಮಾಡಿದಾಗ ನಿಮಗೆ ಚಾರ್ಜಿಂಗು ಎಲ್ಲ ಡ್ರೈನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದೊಂದು ಮೇಜರ್ ಡಿಫ್ರೆನ್ಸು. ಸೊ ಗೈಸ್, ನೆಕ್ಸ್ಟ್ ಪಾಯಿಂಟು ಇದ್ರ ಟಯರ್ಸಿಗೆ ಬರೋದಿದ್ದರೆ ಇದಕ್ಕೆ ಬಂದು ಮೆಡ್ಜೆಲ್ಲರ್ ಟಯರ್ಸ್ ಕೊಡ್ತಾರೆ. ಇದಕ್ಕೆ ಬಂದು C8 ಟಯರ್ಸ್ ಕೊಡ್ತಾರೆ. ಸೊ ಕಂಪ್ಯಾರಿಸನ್ನಲ್ಲಿ ನಿಮಗೆ ಮೆಡ್ಜೆಲ್ಲರ್ಸು ಇನ್ನೂ ಮಚ್ ಬೆಟರ್ ಗ್ರಿಪ್ ಕೊಡುತ್ತೆ. ಸೊ ಅದು C8 ಅಷ್ಟೇನು ಗ್ರಿಪ್ ಕೊಡೋಲ್ಲ ಅಂತ ಹೇಳ್ತೀನಿ. ಸೊ ಅದೊಂದು ಡ್ರಾಬ್ಯಾಕ್ ಇದೆ. ನೀವು ಇನ್ನೂ ಗ್ರಿಪ್ ಬೇಕು ಅಂದರೆ ಟಯರ್ಸ್ನ ಮತ್ತೆ ಆಫ್ಟರ್ ಮಾರ್ಕೆಟಲ್ಲಿ ಚೇಂಜ್ ಮಾಡಿಸ್ಬೇಕಾಗತ್ತೆ. ನೆಕ್ಸ್ಟು ಇದ್ರ ಹೀಟಿಂಗ್ ಇಶ್ಯೂಸಿಗೆ ಬಂದರೆ KTM ಯಾವುದೇ ಹೀಟಿಂಗ್ ಇಶ್ಯೂಸ್ ಆ ಥರದ್ದು ಏನೂ ಇಲ್ಲ. ಇದ್ರದ್ದು ಓವರಾಲ್ ರೇಡಿಯೇಟರ್ ನೋಡ್ಬೋದು ನೀವು, ಇದೆಷ್ಟು ವೆಲ್ ಕನ್ಸ್ಟ್ರಕ್ಟೆಡ್ ಇದೆ ಅಂತ. ರೇಡಿಯೇಟರ್ ದೊಡ್ಡದಿದೆ. ಅದೇ ಹಿಮಾಲಯನ್ಗೆ ಬಂದರೆ ಸ್ವಲ್ಪ ಚಿಕ್ಕ ರೇಡಿಯೇಟರ್ ನೋಡೋಕ್ಕೆ ಸಿಗುತ್ತೆ. ಹೀಟಿಂಗ್ ಇಶ್ಯೂಸ್ ಕೇಳಿದ್ದೀನಿ, ಕಸ್ಟಮರ್ ರಿವ್ಯೂಸ್ ನೋಡಿದಾಗ ನಿಮಗೆ ಈ ಬೈಕಲ್ಲಿ ಸ್ವಲ್ಪ ಹೀಟಿಂಗ್ ಇಶ್ಯೂಸ್ ಇದೆ. ನೆಕ್ಸ್ಟು ಟೆಕ್ನಾಲಜಿಗೆ ಬಂದರೆ ಈ ಬೈಕಲ್ಲಿ ನಿಮಗೆ ಕ್ವಿಕ್ ಶಿಫ್ಟರ್ ಏನು ನೋಡೋಕ್ಕೆ ಸಿಗೋಲ್ಲ. ಈ ಬೈಕಲ್ಲಿ ನಿಮಗೆ ಕ್ವಿಕ್ ಶಿಫ್ಟರು ಇದೆ, ಅಪ್ ಆ್ಯಂಡ್ ಡೌನು, ಆಮೇಲೆ ಸ್ಲಿಪ್ಪರ್ ಕ್ಲಚ್ ಇದೆ. ಸೊ ಅದೊಂದು ನಿಮಗೆ ಟೆಕ್ನಿಕಲ್ ಕಮ್ಮಿ ಆಗುತ್ತೆ, ನಿಮಗೆ ಡ್ರಾಬ್ಯಾಕ್ ಇದೆ ಅಂತ ಹೇಳ್ತೀನಿ. ಆಮೇಲೆ ಇನ್ನೊಂದು ಇದರಲ್ಲಿ ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ನೋಡೋಕ್ಕೆ ಸಿಗೋಲ್ಲ. ಈ ಬೈಕಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಕೂಡ ಇದೆ. ಅದೊಂದು ಟ್ರ್ಯಾಕ್ಷನ್ ಕಂಟ್ರೋಲ್ ಒಂದು ಈ ಬೈಕಲ್ಲಿ ಇರಬೇಕಿತ್ತು, ಅದು ಒಂದು ಸ್ವಲ್ಪ ಡ್ರಾಬ್ಯಾಕ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇಷ್ಟಿದೆ ಡಿಫ್ರೆನ್ಸಸ್. ಸೊ ಗೈಸ್, ಇಲ್ಲಿ ನೋಡ್ಬೋದು ಇದು KTM Pro XP ಅಂತ. ಇದೊಂದು ಅಡಿಷ್ನಲ್ ಇದೆ KTMಲ್ಲಿ ನಿಮಗೆ ಅಡ್ವಾಂಟೇಜು. ಏನು ಅಂತಂದರೆ ಅವರು ನಿಮಗೆ ಥ್ರಿಲ್ಲಿಂಗ್ ಅಡ್ವೆಂಚರ್ ಟೂರ್ಸ್ ಆ್ಯಂಡ್ ಟ್ರೈಲ್ಸ್ ಕೊಡ್ತಾರೆ. ಅಂದರೆ ನಿಮಗೆ ರೈಡ್ಸಿಗೆ ಕರ್ಕೊಂಡು ಹೋಗ್ತಾರೆ, ಗ್ರೂಪ್ ಕರ್ಕೊಂಡು ಹೋಗುತ್ತೆ. ಎಕ್ಸ್ಪೀರಿಯನ್ಸ್ ರೈಡರ್ಸ್ ಇರ್ತಾರೆ. ನಿಮಗೆ ಆಫ್ ರೋಡೇ ಹೋಗಬೇಕು ಅಂತಂದ್ರೂ ನಿಮಗೆ ಹೇಳ್ಕೊಡ್ತಾರೆ. ರೈಡಿಂಗ್ ಬಗ್ಗೆ ಹೇಳ್ಕೊಡ್ತಾರೆ, ಅಡ್ವಾನ್ಸ್ ರೈಡಿಂಗ್ ಟೆಕ್ನಿಕ್ಸ್ ಹೇಳ್ಕೊಡ್ತಾರೆ. ಆಮೇಲೆ ಅದು ಬಿಟ್ಟರೆ ನಿಮಗೆ ಇನ್ನೂ ಇದು ಓವರಾಲ್ ಏನಂತಾರೆ, ಒಂಥರ ಒಂದು ರೈಡಿಂಗ್ ಕಮ್ಯುನಿಟಿ ಥರ ಇರುತ್ತೆ. ಸೊ ಅದೊಂದಿದೆ KTM Pro XP ಅಂತ. ಇಲ್ಲಿ ನೋಡ್ಬೋದು ಇದು ಫುಲ್ ಕ್ಯಾಲೆಂಡರೇ ಇದೆ ನನ್ನ ಹತ್ರ, ಬೇಕಂದರೆ ಸ್ಕ್ರೀನ್ಶಾಟ್ ತೊಗೋಬೋದು. ಸೊ ಇದು KTM Pro XP ಅವ್ರದ್ದು ಅಪ್ಕಮಿಂಗ್ ಕ್ಯಾಲೆಂಡರು, Jan to March 2024 ಎಲ್ಲೆಲ್ಲಿ ಏನೇನು ರೈಡ್ಸ್ ಕಂಡಕ್ಟ್ ಆಗುತ್ತೆ ಅಂತ. ಸೊ ಇಂಟ್ರೆಸ್ಟೆಡ್ ಇರೋರು ಇದು KTM ಬೈಕ್ ಪರ್ಚೇಸ್ ಮಾಡಿದ್ಮೇಲೆ ಈ ಥರ ಗ್ರೂಪ್ ರೈಡ್ಸ್ ಮಾಡ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ, ಎಲ್ಲ KTM ಬೈಕ್ಸೇ ಇರುತ್ತೆ.
ಸೊ ಅದೊಂದು ಅಡ್ವಾಂಟೇಜ್ ಇದೆ. ಪ್ರೀವಿಯಸ್ ಕ್ಲಿಪ್ಸಿಂದ ನೋಡಿರ್ತೀರಾ, ಅಡ್ವೆಂಚರ್ 390 ಮತ್ತು ಹಿಮಾಲಯನ್ದು ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಕಂಪ್ಯಾರಿಸನ್ ಮಾಡಿದೆ. ಸೊ ಇವಾಗ ಗಾಡಿ ಓಡ್ಸೋಕ್ಕೆ ಹೆಂಗಿದೆ ಅಂತ ಹೇಳ್ತಾ ಕಂಪ್ಯಾರಿಸನ್ ಮಾಡ್ತಾ ಇರ್ತೀನಿ. ಫಸ್ಟು ಇವಾಗ KTM ಅಡ್ವೆಂಚರ್ 390 ತೊಗೊಂಡಿದ್ದೀನಿ. ಸೊ ಈ ಬೈಕ್ ಬಗ್ಗೆ ಎಲ್ಲ ಹೇಳಿ ನಿಮಗೆ ಹೆಂಗಿದೆ ಓಡ್ಸೋಕ್ಕೆ ಅಂತ ಹೇಳಿ, ನೆಕ್ಸ್ಟು ಆ ಬೈಕ್ ಬಗ್ಗೆ ಹೇಳ್ತಿರ್ತೀನಿ ನಿಮಗೆ ಯಾವ ಬೈಕು ಯಾವುದಕ್ಕೆ ಸೂಟಬಲ್ಲು ಅಂತ ಕಂಪೇರ್ ಮಾಡಿ ಹೇಳ್ತಾ ಇರ್ತೀನಿ, ಎಂಥವ್ರಿಗೆ ಯಾವ ಬೈಕ್ ಕಂಫರ್ಟಬಲ್ಲು ಅಂತ ಹೇಳ್ತಾ ಇರ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹ್ಯೂಜ್ ಥ್ಯಾಂಕ್ಸ್ ಟು KTM ರಾಜಾಜಿನಗರ್ ಕಿವಿರಾಜ್ ಮೋಟರ್ಸ್ಗೆ ಹ್ಯೂಜ್ ಥ್ಯಾಂಕ್ಸು. ಸೊ ಅವರು ನನಗೆ ಇವಾಗ ಬೈಕ್ ಪ್ರೊವೈಡ್ ಮಾಡಿರೋದು ಇದನ್ನು ಇದು ಮಾಡೋದಕ್ಕೆ, ಕಂಪ್ಯಾರಿಸನ್ ಮಾಡೋದಕ್ಕೆ ಆಗಲಿ ರಿವ್ಯೂ ಮಾಡೋದಕ್ಕೆ. ಸೊ ಹ್ಯೂಜ್ ಥ್ಯಾಂಕ್ಸ್. ಸೊ ಈ ಬೈಕು ಇವಾಗ ನಾನು ಓಡ್ಸೋಕ್ಕೆ ಹೆಂಗಿದೆ ಎಲ್ಲ ಹೇಳ್ತೀನಿ ನೋಡಿ ಕಂಪ್ಯಾರಿಸನ್ನು. ಈ ಬೈಕ್ದು ಕರ್ಬ್ ವೇಟು ಮತ್ತು ಹಿಮಾಲಯನ್ದು ಕರ್ಬ್ ವೇಟ್ ಕಂಪೇರ್ ಮಾಡಿದಾಗ ಈ ಬೈಕು ಸ್ವಲ್ಪ ಕಮ್ಮಿ ವೆಯ್ಟ್ ಬರುತ್ತೆ ಅಲ್ವಾ. ಸೊ ಏನಾಗುತ್ತೆ, ವೆಯ್ಟ್ ಕಮ್ಮಿ ಆದಾಗ ಈ ಬೈಕ್ದು ನಿಮಗೆ ಈ ಬೈಕ್ ಓವರಾಲು ಸಿಟಿಲಿ ಓಡ್ಸೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಹಿಮಾಲಯನ್ ಕಂಪೇರ್ ಮಾಡಿದಾಗ, ಸರಿನಾ. ಆಮೇಲೆ ವೀಲ್ ಬೇಸ್ ಕೂಡ ಅಷ್ಟೇ, ಹಿಮಾಲಯನ್ ಸ್ವಲ್ಪ ಜಾಸ್ತಿ ಬರುತ್ತೆ ವೀಲ್ ಬೇಸು, ಇದು ಸ್ವಲ್ಪ ಕಮ್ಮಿ ಇದೆ ವೀಲ್ ಬೇಸು. ಸೊ ನಿಮಗೆ ಟರ್ನಿಂಗಲ್ಲಾಗಲಿ ಯೂ ಟರ್ನ್ಸ್ ಮಾಡಬೇಕು, ಇಲ್ಲ ಟ್ರಾಫಿಕಲ್ಲಿ ಎಲ್ಲೋ ಟರ್ನ್ ಮಾಡಬೇಕು ಗಾಡಿನ ಸ್ವಲ್ಪ ಟೈಟ್ ಗ್ಯಾಪ್ಸಲ್ಲಿ ನುಗ್ಸೋಕ್ಕೆ ಎಲ್ಲ ಈ ಗಾಡಿ ಸ್ವಲ್ಪ ಈಸಿ ಆಗುತ್ತೆ ನಿಮಗೆ. ಆಮೇಲೆ ಅದ್ರ ನೆಕ್ಸ್ಟು ನಿಮಗೆ ಇನ್ನೊಂದು ಬಂದ್ಬಿಟ್ಟು ಈ ಬೈಕ್ದು ಇಂಜಿನ್ನು. ಎಲ್ಲರಿಗೂ ಗೊತ್ತು KTM ಇಂಜಿನ್ಸ್ ಬಂದ್ಬಿಟ್ಟು ತುಂಬ ರೆಸ್ಪಾನ್ಸಿವ್ ಇರುತ್ತೆ, ಆಮೇಲೆ ತುಂಬ ಪವರ್ಫುಲ್ ಇರುತ್ತೆ ಅಂತ. ಹಿಮಾಲಯನ್ದು ಎಲ್ಲರಿಗೂ ಅದೇ ಕಂಪ್ಲೇಂಟು, ಅಂಡರ್ 3000 RPM ಆ ಬೈಕ್ದು ಟಾರ್ಕ್ ಇಲ್ಲ. ಸೊ ಸ್ವಲ್ಪ ಕಮ್ಮಿ, ಇಂಜಿನ್ ಸೂಪರ್ ಆಗಿದೆ ಬಟ್ ಏನಂದರೆ ಅದು ಟಾರ್ಕ್ ಇಲ್ಲ ಕೆಳಗೆ. ಸೊ ಏನಾಗುತ್ತೆ ಅದರಿಂದ ನಿಮಗೆ ಈ ಬೈಕು ಅದಕ್ಕೆ ಕಂಪೇರ್ ಮಾಡಿದಾಗ ನೋಡಿ ಹಿಂಗೆ ನುಗ್ಗಿಸ್ಕೊಂಡು ಹೋಗ್ಬೋದು ಸಿಟೀಲಿ, ನೀವೇನು ಜಾಸ್ತಿ ಗೇರ್ ಡ್ರಾಪ್ ಮಾಡೋದು ಬೇಕಿಲ್ಲ, ಸೆಕೆಂಡಲ್ಲಿದೆ ಆರಾಮಾಗಿ ಬೈಕು ನುಗ್ಗುತ್ತೆ. ಸೊ ಅದು ಒಂದಿದೆ ಈ ಬೈಕಲ್ಲಿ, ನೀವು ಆರಾಮಾಗಿ ಬೈಕನ್ನು ನುಗ್ಗಿಸ್ಕೊಂಡು ಹೋಗ್ಬೋದು, ಟ್ರಾಫಿಕಲ್ಲಿ ಕಷ್ಟ ಆಗೋಲ್ಲ, ಅದೊಂದಿದೆ. KTM ಇಂಜಿನ್ಸು ತುಂಬ ಟಾರ್ಕಿ, ಸೊ ಅದೊಂದು ರೀಸನ್ನು ಸಿಟೀಲಿ ಓಡಿಸೋದಕ್ಕೆ ಇದು ಈಸ್ ಆಫ್ ಯೂಸು. ಆಮೇಲೆ ಸಸ್ಪೆನ್ಷನ್ ಕಂಫರ್ಟಿಗೆ ಬರೋದಿದ್ರೆ ಹಿಮಾಲಯನ್ ಕೂಡ ಕಂಫರ್ಟಬಲ್ ಇದೆ, ಇಲ್ಲ ಅಂತಲ್ಲ ಸಿಟೀಲಿ. ಬಟ್ ನನಗನ್ಸಿದ್ದು, ಇದು ಪರ್ಸ್ನಲ್ ಪ್ರಿಫರೆನ್ಸು, ನನಗನ್ಸಿದ್ದು KTMದು ಸಸ್ಪೆನ್ಷನ್ ಫಾರ್ ಬೆಟರ್ ಇದೆ ಅಂತ. ಇದು ಎಲ್ಲದಕ್ಕೂ ಸೂಟೆಡು, ನಿಮಗೆ ಅಡ್ವೆಂಚರ್ ರೈಡಿಂಗ್ ಮಾಡಬೇಕಾ ಅದಕ್ಕೂ ಸೂಟೆಡ್ ಇದೆ. ಸ್ವಲ್ಪ ಬೆಟ್ಟಗಳು ಹಚ್ತೀರಾ, ಕಾರ್ನರಿಂಗ್ ಮಾಡ್ತೀರಾ ಟರ್ನ್ಸಲ್ಲಿ ಕರ್ವ್ಸಲ್ಲಿ ಅಂದರೆ ಅದಕ್ಕೂ ಸೂಟೆಡ್ ಇದೆ, ತುಂಬ ಚೆನ್ನಾಗಿದೆ. ಆಮೇಲೆ ಸಿಟಿ ಯೂಸ್ಗೂ ಪರ್ಫೆಕ್ಟ್ ಆಗಿದೆ ಸಸ್ಪೆನ್ಷನ್, ಏನು ತುಂಬ ಹಾರ್ಡ್ ಇಲ್ಲ ಅಂತ ಹೇಳ್ತೀನಿ. ಆಮೇಲೆ ಈಸ್ ಆಫ್ ಯೂಸು, ಇವಾಗ ಸಿಟೀಲಿ ಓಡಿಸ್ತೀನಿ ನಿಜವಾಗ್ಲೂ ಹೇಳ್ತೀನಿ, ನಾನೇನು ಅಂದರೆ ಮೀಡಿಯಮ್ ಟ್ರಾಫಿಕಲ್ಲಿ ಇದ್ದೀನಿ ಅಂತ ಹೇಳ್ಬೋದು, ರಾಜಾಜಿನಗರಲ್ಲಿರೋದು. ಸೊ ಮೀಡಿಯಮ್ ಟ್ರಾಫಿಕಲ್ಲಿ ಇದ್ದೀನಿ, ಏನು ತುಂಬ ಕಮ್ಮಿಯಿಂದ ಅಂತಲ್ಲ, ಟ್ರಾಫಿಕ್ಕು ತುಂಬ ಜಾಸ್ತಿನೂ ಅಲ್ಲ. ಸೊ ನೀವು ಆ ಥರ ನೋಡಿದಾಗ ಸಖತ್ ಕಂಫರ್ಟಬಲ್ ಇದೆ ಬೈಕು, ಏನು ಕಷ್ಟ ಆಗ್ತಾಯಿಲ್ಲ ಓಡಿಸೋದಕ್ಕೆ ನನಗೆ. ಇದು ಆ್ಯಕ್ಚುಲಿ ಸ್ವಲ್ಪ ದೊಡ್ಡ ಬೈಕೇನೆ, ಬಟ್ ನಿಮ್ಗೆ ಹಂಗೆ ಅನ್ಸಲ್ಲ, ಓಡಿಸೋವಾಗ ತುಂಬ ಕಂಫರ್ಟಬಲ್ ಅನಿಸುತ್ತೆ ಬೈಕು. ದೊಡ್ಡದಿದೆ ಗುರು ಬೈಕು, ತುಂಬ ಕಷ್ಟ ಆಗೋಲ್ಲ ಓಡಿಸೋಕ್ಕೆ, ಅಯ್ಯೋ ಏನಪ್ಪ ಇಷ್ಟು ದೊಡ್ಡದಿದೆ ಬೈಕು ಅಂತ ಅನಿಸಲ್ಲ, ನಿಮಗೆ ಆ ಫೀಲಿಂಗ್ ಕೊಡಲ್ಲ ಏನು ಬೈಕು. ಅದು ಕೆಟ್ಟದು ಅಲ್ಲ ಒಳ್ಳೇದು ಅಂತ ಅಲ್ಲ, ಅದು ಡಿಪೆಂಡ್ ಆಗುತ್ತೆ ನೀವು ಹೆಂಗೆ ನೋಡ್ತೀರಾ ಅಂತ. ನನಗೆ ಕೇಳೋದಿದ್ರೆ ಪರ್ಸ್ನಲಿ ನನಗೆ ಬೈಕ್ ಎಷ್ಟೇ ದೊಡ್ಡದಿರಲಿ ಓಡಿಸೋವಾಗ ಕಂಫರ್ಟಬಲ್ ಇರಬೇಕು, ತುಂಬ ಹ್ಯೂಜ್ ಅನಿಸ್ಬಾರ್ದು ಬೈಕು, ತುಂಬ ದೊಡ್ಡದು ಅನಿಸಿದಷ್ಟು ಕಷ್ಟ ಆಗುತ್ತೆ ಬೈಕನ್ನು ಓಡಿಸೋದಕ್ಕೆ ಸಿಟೀಲಿ. ಸೊ ಅದೊಂದಿದೆ. ಇವಾಗ ನಾನು ಸಿಟೀಲಿ ಓಡ್ಸೋಕ್ಕೆ ಹೆಂಗಿದೆ ಅಂತ ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಇವಾಗ ಈ ಬೈಕನ್ನ ನೀವು ತೊಗೊಳೋದೇ ಮೇನ್ ಪರ್ಪಸ್ಸು ದೂರ ಓಡಿಸೋದಕ್ಕೆ ಈ ಬೈಕು. ಸೊ ದೂರ ಓಡಿಸೋದಕ್ಕೆ ಹೆಂಗಿದೆ ಬೈಕು, ದೂರ ಓಡಿಸೋದಕ್ಕೆ ಕೇಳಲೇಬೇಡಿ. ಅಡ್ವೆಂಚರ್ ಬಂದು ಎಷ್ಟೋ ವರ್ಷ ಆಯಿತು, ಬೇಕಾದಷ್ಟು ಇದ್ರದ್ದು ಗ್ರೂಪ್ಗಳಿದೆ, ರೈಡ್ಗೆ ಹೋಗ್ತಾರೆ, ಎಲ್ಲ ಕಡೆ ಹೋಗಿದೆ ಬೈಕು, ತುಂಬ ಅಚೀವ್ ಮಾಡಿದೆ ಈ ಬೈಕು. ಲದಾಖಿಗೆ ಹೋಗಿ ಎಲ್ಲ ಏನೇನೋ ಟೂರ್ಸ್ ಆಗಿದೆ, ತುಂಬ ಅಚೀವ್ ಮಾಡಿದೆ ಈ ಬೈಕು. ಸೊ ನೀವು ಆ ಥರ ನೋಡಿದಾಗ ಈ ಬೈಕು ನಿಮಗೆ ಬೆಸ್ಟ್ ಸೂಟೆಡು, ಆ ಥರ ಎಲ್ಲಿ ಬೇಕಾದ್ರೂ ಹೋಗ್ಬೋದು ನೀವು, ಟ್ರಾವೆಲ್ ಆಲ್ ಡೇ. ಅಂದರೆ ನೀವು ಈ ಬೈಕಲ್ಲಿ ಕೂತ್ಕೊಂಡು ಇಡೀ ದಿನ ಓಡಿಸ್ತೀರಾ ಅಂದರೂ ಸುಸ್ತಾಗಲ್ಲ ನಿಮಗೆ ಅನ್ಕಂಫರ್ಟಬಲ್ ಅನಿಸಲ್ಲ, ಬಾಡಿ ಪೇನ್ ಬರಲ್ಲ, ಏನೂ ಅನಿಸಲ್ಲ, ಸರಿನಾ. ಸೊ ಅದಿದೆ ಈ ಬೈಕಲ್ಲಿ, ತುಂಬ ಚೆನ್ನಾಗಿ ಆರಾಮಾಗಿ ಕಂಫರ್ಟಬಲಾಗಿ ಓಡಿಸ್ಕೊಂಡು ಹೋಗ್ಬೋದು. ಸೀಟ್ ಹೈಟು ಕರೆಕ್ಟಾಗಿದೆ, ಪರ್ಫೆಕ್ಟಾಗಿದೆ, ಫುಟ್ ಬ್ರೇಕ್ ಪೊಸಿಷನ್ ಫುಲ್ ಕಂಫರ್ಟಬಲ್ ಇದೆ. ಇದು ಹ್ಯಾಂಡಲ್ ಬಾರು ಮೇಲಕ್ಕಿದೆ ಹ್ಯಾಂಡಲ್ ಬಾರು, ಸೊ ನಿಮಗೆ ತುಂಬ ಕಂಫರ್ಟಬಲ್ ಇದೆ ಬೈಕು ಆ ಥರ ಓಡಿಸೋದಕ್ಕೆ. ಆಮೇಲೆ ನೆಕ್ಸ್ಟು ಇವಾಗ ಇದು ಲಾಂಗ್ ಟ್ರಾವೆಲ್ದಾಯಿತು. ಇವಾಗ ಕಾರ್ನರಿಂಗು ಹ್ಯಾಂಡ್ಲಿಂಗಿಗೆ ಬಂದರೆ ಈ ಬೈಕು ಕಾರ್ನರಿಂಗ್ ಹ್ಯಾಂಡ್ಲಿಂಗು ಕೂಡ ಅಷ್ಟೇ
ನಿಮಗೆ ಹಿಮಾಲಯನ್ನಲ್ಲಿ ಅದೊಂದು ಡ್ರಾಬ್ಯಾಕ್ ಅಂತ ಹೇಳ್ತೀನಿ. ಅದನ್ನು ಕೂಡ ದೂರ ಓಡಿಸ್ಬೋದು, ಇಲ್ಲ ಅಂತಲ್ಲ, ಅದನ್ನು ದೂರ ಓಡಿಸ್ಬೋದು, ಅದನ್ನು ಎಲ್ಲಿ ಬೇಕಾದ್ರೂ ಓಡಿಸ್ಬೋದು. ಬಟ್ ಅದೇ ಸಿಟಿ ಯೂಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹೈವೇ ಯೂಸಿಗೆ ಬಂದಾಗಲೂ ಅದು ಸೇಮು ಇದು ಸೇಮು, ಏನು ನಿಮಗೇನು ಜಾಸ್ತಿ ಡಿಫ್ರೆನ್ಸ್ ಅನ್ಸಲ್ಲ. ಬಟ್ ಮೇನ್ ಡಿಫ್ರೆನ್ಸ್ ಅನ್ಸೋದು ಈ ಥರ ಕಾರ್ನರಿಂಗ್ ಮಾಡಿದಾಗ, ಆಮೇಲೆ ಈ ಥರ ಶಾರ್ಟ್ ಯೂಟರ್ನ್ಸ್ ತೊಗೊಂಡಾಗ ಸಿಟೀಲಿ ಈ ಥರ ಟೈಮಲ್ಲಿ ನಿಮ್ಗೆ ಅದ್ರದ್ದು ಹ್ಯಾಂಡ್ಲಿಂಗ್ ಗೊತ್ತಾಗುತ್ತೆ. ಸ್ವಲ್ಪ ಈ ಬೈಕ್ ಕಂಪೇರ್ ಮಾಡಿದಾಗ ನನಗೆ ಅದ್ರ ಹ್ಯಾಂಡ್ಲಿಂಗು ಅಷ್ಟು ಇಷ್ಟ ಆಗ್ತಾ ಇಲ್ಲ ಬೈಕದು. ಸೊ ಅದೊಂದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಪರ್ಸ್ನಲಿ ಆ ಬೈಕದು ಹ್ಯಾಂಡ್ಲಿಂಗು ಈ ಬೈಕ್ ಕಂಪೇರ್ ಮಾಡಿದಾಗ ಸ್ವಲ್ಪ ವೀಕ್ ಅನಿಸ್ತು. ಬಟ್ ಓವರ್ ಆಲ್ ತುಂಬ ಚೆನ್ನಾಗಿದೆ. ಬಟ್ ಹ್ಯಾಂಡ್ಲಿಂಗು ಸ್ವಲ್ಪ ನೋಡಿದಾಗ ನೀವು ಸ್ವಲ್ಪ ಯಾಕೋ ನನಗೆ ಕಾರ್ನರಿಂಗಲ್ಲೆಲ್ಲ ಕಷ್ಟ ಅನಿಸ್ತು. ಅಂದರೆ ವೆಯ್ಟ್ ಜಾಸ್ತಿ ಇರೋದ್ರಿಂದ ಅದೊಂದು ಪ್ರಾಬ್ಲಮ್ ಅನಿಸ್ತು. ಆಲ್ಮೋಸ್ಟ್ 190 ಕಿಲೋಸ್ ಬರುತ್ತೆ ಹಿಮಾಲಯನ್ ಹೊಸದು 450. ಈ ಬೈಕು ಅಪ್ರಾಕ್ಸಿಮೇಟ್ಲಿ 177 kg ಹತ್ತತ್ರ. ಸೊ ನಿಮಗೆ ಈಸಿ ಆಗುತ್ತೆ ಇದನ್ನು ಓಡ್ಸೋಕ್ಕೆ, ಸರಿನಾ. ನೆಕ್ಸ್ಟ್ ಈ ರೈಡರ್ ಕಂಟ್ರೋಲ್ಸಿಗೆ ಬಂದರೆ, ಇದನ್ನು ಕಂಟ್ರೋಲ್ ಮಾಡೋದು ಭಾಳ ಈಸಿ ಆಗುತ್ತೆ. ಈ ಬೈಕು ನಿಮ್ಗೆ ಇಲ್ಲೇ ಇದೆ, ಎಲ್ಲ ಕಡೆ ಇದೆ, ಎಲ್ಲ ಕಂಟ್ರೋಲ್ಸು ಇಲ್ಲೇ ಇದೆ ನಿಮಗೆ ಒಂದೇ ಕೈಯಲ್ಲಿ. ಸೊ ಕಂಟ್ರೋಲ್ ಮಾಡೋಕ್ಕೆ ಸ್ವಲ್ಪ ಈಸಿ ಅಂತ ಹೇಳ್ತೀನಿ ಹಿಮಾಲಯನ್ ಕಂಪೇರ್ ಮಾಡಿದಾಗ. ಯಾಕಂದರೆ ನಿಮಗೆ ಹಿಮಾಲಯನ್ನಲ್ಲಿ ಎಲ್ಲ ಬಟನ್ಸು ಸ್ವಲ್ಪ ಮಿಸ್ಪ್ಲೇಸ್ ಆಗಿದೆ. ಈ ಕಡೆ ಸ್ವಲ್ಪ ಬಟನ್ಸ್ ಅಂತೆ, ಆ ಕಡೆ ಸ್ವಲ್ಪ ಬಟನ್ಸು ಆ ಥರ ಇದೆ. ಸೊ ಕಂಪ್ಯಾರಿಟಿವ್ಲಿ ನನಗನ್ಸಿದ್ದು ಈ ಕಡೆ ಒಂದೇ ಕಡೆ ಬಟನ್ಸ್ ಇರೋದ್ರಿಂದ ಇದು ಕಂಪ್ಯಾರಿಟಿವ್ಲಿ ಈಸಿ ಆಗುತ್ತೆ ಬೈಕು ನಿಮಗೆ ಕಂಟ್ರೋಲ್ ಮಾಡೋದಕ್ಕೆ, ಏನೇ ಕಂಟ್ರೋಲ್ಸ್ ಇದ್ರೂ. ಸೊ ಅದೊಂದು ಪಾಯಿಂಟ್ ಇದೆ ನಿಮಗೆ. ಓವರ್ ಆಲು ಹೇಳಬೇಕು ಅಂತಂದರೆ ಕಂಟ್ರೋಲ್ಸು ಸ್ವಲ್ಪ ಈಸಿ ಅನಿಸುತ್ತೆ ಈ ಬೈಕಲ್ಲಿ. ಸೊ ಅದೊಂದು ಪಾಯಿಂಟ್ ಇದೆ. ಇದು ಎಲ್ಲ ನಾನು ಹೇಳ್ತಾ ಇರೋದು ಇವಾಗ ಏನೇ ಇದ್ರು ಕಂಪ್ಯಾರಿಸನ್ನು ಓಡಿಸೋವಾಗ ನಿಮಗೆ ಏನೇನಾಗುತ್ತೆ ಕಂಪ್ಯಾರಿಸನ್ನು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಎಲ್ಲ ಕವರ್ ಮಾಡ್ತಾ ಇದ್ದೀನಿ ಅನ್ಕೋತಾ ಇದ್ದೀನಿ. ನಿಮಗೆ ಟೆಕ್ನಿಕಲ್ ಹೇಳಿದೆ, ಈ ಡಿಸ್ಪ್ಲೇದು ಹೇಳಿದೆ, ನಿಮಗೆ ಹ್ಯಾಂಡ್ಲಿಂಗು ಕಂಫರ್ಟ್ ಬಗ್ಗೆ ಹೇಳಿದೆ, ಎಲ್ಲೆಲ್ಲಿ ಯಾವ ಬೈಕು ಯಾವ ಥರ ಇದೆ ಓಡ್ಸೋಕ್ಕೆ, ಎರಡೂ ಬೈಕು ಹೆಂಗಿದೆ ಓಡ್ಸೋಕ್ಕೆ ಅಂತಲೂ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಇನ್ನೇನಿದೆ ಟೆಕ್ನಿಕಲ್ ಕಂಪ್ಯಾರಿಸನ್ ಅಂತೂ ಮಾಡಿದ್ದೀನಿ. ನಿಮಗೆ ಎಲ್ಲ ಫೀಚರ್ಸ್ ಗೊತ್ತಾಗಿರುತ್ತೆ ಇಷ್ಟೊತ್ತಿಗೆ. ಎರಡು ಬೈಕಲ್ಲೂ ಫೀಚರ್ಸ್ ಏನೇನು ಡಿಫ್ರೆಂಟ್ ಇದೆ ಅಂತ ಗೊತ್ತಾಗಿರುತ್ತೆ. ಅಷ್ಟೇ. ಇವಾಗ ಬನ್ನಿ ಹಿಮಾಲಯನ್ಗೆ ಜಂಪ್ ಆಗೋಣ. ಹಿಮಾಲಯನ್ ಓಡಿಸ್ಬಿಟ್ಟು ನಿಮಗೆ ಅದು ಓಡಿಸೋದಕ್ಕೆ ಹೆಂಗಿದೆ ಅಂತ ಹೇಳ್ತಾ ಇರ್ತೀನಿ. ಹಾಗೆ ಅದು ಕೂಡ ಕಂಪ್ಯಾರಿಸನ್ ಪಾಯಿಂಟ್ಸ್ ಹೇಳ್ತಾ ಇರ್ತೀನಿ. ಸೊ ಗೈಸ್, ಇವಾಗ ಹಿಮಾಲಯನ್ ಮೇಲೆ ಕೂತಿದ್ದೀನಿ, ನಿಮಗೆ ಕಾಣ್ತಾ ಇರ್ಬೋದು. ಸೊ ಹಿಮಾಲಯನ್ನು ಇವಾಗ ನಾನು ಹೇಳ್ತಾ ಇರ್ತೀನಿ ನಿಮಗೆ. ಇವಾಗ ಹಿಮಾಲಯನ್ದು ಕಂಪ್ಯಾರಿಸನ್ ಹೇಳ್ತಾ ಇರ್ತೀನಿ. ಹಿಮಾಲಯನ್ನು ಯಾರಿಗೆ ಸರಿ, ಬೈಕ್ ಓಡ್ಸೋಕ್ಕೆ ಹೆಂಗಿದೆ ಅಂತ ಹೇಳ್ತೀನಿ ಇವಾಗ. ಸೊ ಹೇಳಬೇಕು ಅಂದರೆ ಹಿಮಾಲಯನ್ ಕೂಡ ತುಂಬ ಚೆನ್ನಾಗಿದೆ. ಇದು ಓವರ್ ಆಲು ನಿಮಗೆ ಇನ್ನೂ ದೊಡ್ಡ ಬೈಕ್ ಅನಿಸುತ್ತೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ. ಇದು ನೋಡ್ಬೋದು ಟ್ಯಾಂಕ್ ಎಷ್ಟು ದೊಡ್ಡದಿದೆ ಅಂತ. ಸೊ ಇದೆಲ್ಲ ನೋಡಿದಾಗೆ ನಿಮಗೆ ಗೊತ್ತಾಗುತ್ತೆ ಇದು ಓವರ್ ಆಲ್ಲೇನೆ ಇನ್ನೂ ತುಂಬ ದೊಡ್ಡ ಬೈಕ್ ಇದು ಈ ಗಾಡಿ. ಸೊ ಅದು ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಬೈಕ್ ನೋಡಿದ್ರೆ. ಕರ್ಬ್ ವೇಟ್ ಕೂಡ ಅಷ್ಟೇ. ಈ ಬೈಕದು ಕರ್ಬ್ ವೇಟ್ ಸ್ವಲ್ಪ ಜಾಸ್ತಿ. ಈ ಬೈಕದು ಕರ್ಬ್ ವೇಟ್ ಬಂದು ಆಲ್ಮೋಸ್ಟ್ 198 kg. ಸೊ ಸ್ವಲ್ಪ ಹ್ಯಾಂಡ್ಲಿಂಗಲ್ಲಿ ಚೂರು ಕಷ್ಟ ಅನಿಸ್ಬೋದು. ಬಟ್ ಅದೇನೆ ವೆಯ್ಟ್ ಜಾಸ್ತಿ ಇರೋದ್ರಿಂದ ನಿಮಗೆ ಓವರ್ ಆಲು ಸ್ವಲ್ಪ ಕಷ್ಟ ಅನಿಸುತ್ತೆ. ಅದು ಬಿಟ್ಟರೆ ಇದಕ್ಕೆ KTM ಕಂಪೇರ್ ಮಾಡಬೇಕು ಅಂದರೆ ಇದ್ರ ಸಸ್ಪೆನ್ಷನ್ ಸ್ವಲ್ಪ ಸಾಫ್ಟ್ ಅನಿಸುತ್ತೆ. ಸೊ ಅದೇನೆ ನಾನು ಹೇಳಿದ್ದು, ಕಾರ್ನರ್ಸಲ್ಲಿ ನಿಮಗೆ ಕಾರ್ನರಿಂಗ್ ಮಾಡುವಾಗ ಈ ಬೈಕು ಕಾರ್ನರಿಂಗ್ ಮಾಡೋಕ್ಕೆ ನಿಮಗೆ ಕಷ್ಟ ಆಗುತ್ತೆ ಸ್ವಲ್ಪ. ಹಿಮಾಲಯನ್ನು ಜನರಲಿ ಕಾರ್ನರಿಂಗ್ ಮಾಡೋದಕ್ಕೆ ಸ್ವಲ್ಪ ನನಗೆ ಅನಿಸಿದ್ದು ಹಿಮಾಲಯನ್ 450 ಕಾರ್ನರಿಂಗ್ಗೆ KTM ಬೆಟರು ಅಂತ. ಓವರ್ ಆಲ್ ನೀವು ಲಾಂಗ್ಗೆ ಹೋಗ್ತೀರಾ ಅಂದರೆ ಎರಡು ಆಲ್ಮೋಸ್ಟ್ ಸಿಮಿಲರ್ ಇದೆ. ಅದು ಬಿಟ್ಟರೆ ನಿಮಗೆ ಈ ಬೈಕು ನಾರ್ಮಲ್ ಸಿಟೀಲಿ ಓಡಿಸ್ತೀರಾ ಅಂದರೆ ಅದೂ ಅಷ್ಟೇ ನಾನು ಸ್ವಲ್ಪ KTM ಪ್ರಿಫರ್ ಮಾಡ್ತೀನಿ. ಬಿಕಾಸ್ KTM ನಿಮಗೆ ತುಂಬ ಈಸಿ ಆಗುತ್ತೆ ಓಡಿಸೋದಕ್ಕೆ. ಪವರು ಎರಡೂ ಬೈಕದು ಪವರ್ ಕಂಪೇರ್ ಮಾಡಿದಾಗ ಇದು ಪವರ್ ಚೂರು ಕಮ್ಮಿ ಬರುತ್ತೆ. ಬೈಕದು ಪವರ್ ಕಮ್ಮಿ ಪ್ಲಸ್ ವೆಯ್ಟ್ ಜಾಸ್ತಿ, ಆಮೇಲೆ ವೀಲ್ ಬೇಸ್ ಕೂಡ ಸ್ವಲ್ಪ ಉದ್ದ. ಸೊ ನಿಮಗೆ ಓವರ್ ಆಲ್ ಫೀಲ್ ಆಗುತ್ತೆ. ಇದು ಎಲ್ಲರೂ ಕಂಪ್ಲೇಂಟ್ ಮಾಡ್ತಾರಲ್ಲ 3000 RPM ಅಂಡರು, ಅದು ಸ್ವಲ್ಪ ನಿಜಾನೇ, ಪವರ್ ಸ್ವಲ್ಪ ಕಮ್ಮಿ. ಆಮೇಲೆ ನೀವು ಕೊಟ್ಟರೆ ಹೋಗುತ್ತೆ ಬೈಕು ಒಂದೇ ಸತಿಗೆ. ಸೊ ಅದೊಂದು ಡಿಫರೆನ್ಸ್ ಇದೆ, ನಿಮಗೆ ಪವರ್ದು ಡಿಫರೆನ್ಸು ಸ್ವಲ್ಪ ಗೊತ್ತಾಗುತ್ತೆ. ಅದು ಬಿಟ್ಟರೆ ಅದೇನೆ ಸಿಟೀಲಿ ಆ ಪವರ್ ಕಮ್ಮಿ ಇರೋದ್ರಿಂದ ಸ್ವಲ್ಪ ಕಷ್ಟ. ಅದೇ ಇನ್ನೇನು ಮಿಕ್ಕಿದ ಪ್ರಾಬ್ಲಮ್ ಇಲ್ಲ. ಮಿಕ್ಕಿದ್ದಾಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗೇರ್ ಬಾಕ್ಸ್ ಎಲ್ಲ ಸ್ಮೂತೇ ಇದೆ. ಎರಡೂ ಬೈಕದ್ದು ಸ್ಮೂತ್ ಇದೆ. ಆ ಥರ ಗೇರ್ ಬಾಕ್ಸ್ ಏನು ಇದ್ರದ್ದು ಹಾರ್ಡ್ ಇದೆ ಅದ್ರದ್ದು ಸ್ಮೂತ್ ಇದೆ ಅಂತ ಎಲ್ಲ ಏನೂ ಇಲ್ಲ. ಸೊ ಆ ಥರ ನೀವು ನೋಡಿದಾಗ ಎರಡೂ ಆಲ್ಮೋಸ್ಟ್ ಸೇಮ್ ಇದೆ. ಟರ್ನಿಂಗ್ ರೇಡಿಯಸ್ ನೋಡ್ಬೋದು. ಟರ್ನಿಂಗ್ ರೇಡಿಯಸ್ಸು ಆಬ್ವಿಯಸ್ಲಿ ಅಡ್ವೆಂಚರ್ ಆದ್ದರಿಂದ ನಿಮಗೆ ಈಸಿ ಆಗುತ್ತೆ ಈ ಬೈಕ್ ಕೂಡ ಟರ್ನ್ ಮಾಡೋಕ್ಕೆ. ಆ ಥರ ಏನೂ ಕಷ್ಟ ಆಗಲ್ಲ ಟರ್ನ್ ಮಾಡೋಕ್ಕೆ. ಬಟ್ ಸಸ್ಪೆನ್ಷನ್ ಒಂದೇ ಹೇಳಿದ್ನಲ್ಲ ಸಾಫ್ಟ್ ಇದೆ.
ಅದು ಬಿಟ್ಟರೆ ಸ್ವಿಚ್ ಗೇರ್ ಕ್ವಾಲಿಟಿ ಇಂಪ್ರೂವ್ ಮಾಡಿದ್ದಾನೆ ರಾಯಲ್ ಎನ್ಫೀಲ್ಡ್, ಇಲ್ಲ ಅಂತಲ್ಲ, ಚೆನ್ನಾಗೇ ಇದೆ ಇದು ಸ್ವಿಚ್ ಗೇರ್ ಕ್ವಾಲಿಟಿ. ಆಲ್ಮೋಸ್ಟ್ ಸೇಮ್ ಇದೆ ಅಂತ ಹೇಳ್ತೀನಿ ಎರಡೂ ಬೈಕದು. ಸಸ್ಪೆನ್ಷನ್ ಒಂದೇ ಸಾಫ್ಟ್ ಇದೆ ಸ್ವಲ್ಪ ಈ ಬೈಕದು. ಸೀಟು ಕೂಡ ಅಷ್ಟೇ ಸ್ವಲ್ಪ ಸಾಫ್ಟ್ವೇರ್ ಸೈಡಲ್ಲಿದೆ ಇದ್ರ ಸಸ್ಪೆನ್ಷನ್ನು ಆ ಬೈಕ್ ಕಂಪೇರ್ ಮಾಡಿದಾಗ ಅಂತ ಹೇಳ್ತೀನಿ. ನೆಕ್ಸ್ಟು ಇವಾಗ ನಿಲ್ಲಿಸಿದಾಗ ಕೂಡ ನೋಡ್ಬೋದು ಈ ಬೈಕ್ ಸ್ವಲ್ಪ ಹೆವಿ ಇರೋದು ನಿಮಗೆ ಫೀಲ್ ಆಗುತ್ತೆ. ಮೂವ್ ಮಾಡೋವಾಗ ಸ್ಲೋ ಸ್ಪೀಡ್ಸಲ್ಲಿ ಸ್ವಲ್ಪ ಗೊತ್ತಾಗುತ್ತೆ ಅಷ್ಟೇ ಕಂಪ್ಯಾರಿಸನ್ನು. ಸೊ ಹೋಪ್ಫುಲಿ ವಿಡಿಯೋ ಇಷ್ಟ. ಸೊ ಗೈಸ್ ಇವಾಗ ಹಿಮಾಲಯನ್ ಮೇಲೆ ಕೂತಿದ್ದೀನಿ, ನಿಮಗೆ ಕಾಣ್ತಾ ಇರ್ಬೋದು. ಸೊ ಹಿಮಾಲಯನ್ನು ಇವಾಗ ನಾನು ಹೇಳ್ತಾ ಇರ್ತೀನಿ ನಿಮಗೆ. ಇವಾಗ ಹಿಮಾಲಯನ್ದು ಕಂಪ್ಯಾರಿಸನ್ ಹೇಳ್ತಾ ಇರ್ತೀನಿ. ಹಿಮಾಲಯನ್ನು ಯಾರಿಗೆ ಸರಿ, ಬೈಕ್ ಓಡ್ಸೋಕ್ಕೆ ಹೆಂಗಿದೆ ಅಂತ ಹೇಳ್ತೀನಿ. ಇವಾಗ
ಸೊ ಹೇಳಬೇಕು ಅಂದರೆ ಹಿಮಾಲಯನ್ ಕೂಡ ತುಂಬ ಚೆನ್ನಾಗಿದೆ. ಇದು ಓವರ್ ಆಲ್ ನಿಮಗೆ ಇನ್ನೂ ದೊಡ್ಡ ಬೈಕ್ ಅನಿಸುತ್ತೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ. ಇದು ನೋಡ್ಬೋದು ಟ್ಯಾಂಕ್ ಎಷ್ಟು ದೊಡ್ಡದಿದೆ ಅಂತ. ಸೊ ಇದೆಲ್ಲ ನೋಡಿದಾಗೆ ನಿಮಗೆ ಗೊತ್ತಾಗುತ್ತೆ ಇದು ಓವರ್ ಆಲ್ಲೇನೆ ಇನ್ನೂ ತುಂಬ ದೊಡ್ಡ ಬೈಕ್ ಇದು ಈ ಗಾಡಿ. ಸೊ ಅದು ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಬೈಕ್ ನೋಡಿದ್ರೆ. ಕರ್ಬ್ ವೇಟ್ ಕೂಡ ಅಷ್ಟೇ. ಈ ಬೈಕದು ಕರ್ಬ್ ವೇಟ್ ಸ್ವಲ್ಪ ಜಾಸ್ತಿ. ಈ ಬೈಕದು ಕರ್ಬ್ ವೇಟ್ ಬಂದು ಆಲ್ಮೋಸ್ಟ್ 198 kgs. ಸೊ ಸ್ವಲ್ಪ ಹ್ಯಾಂಡ್ಲಿಂಗಲ್ಲಿ ಚೂರು ಕಷ್ಟ ಅನಿಸ್ಬೋದು. ಬಟ್ ಅದೇನೆ ವೆಯ್ಟ್ ಜಾಸ್ತಿ ಇರೋದ್ರಿಂದ ನಿಮಗೆ ಓವರ್ ಆಲ್ ಸ್ವಲ್ಪ ಕಷ್ಟ ಅನಿಸುತ್ತೆ. ಅದು ಬಿಟ್ಟರೆ ಇದಕ್ಕೆ KTM ಕಂಪೇರ್ ಮಾಡಬೇಕು ಅಂದರೆ ಇದ್ರ ಸಸ್ಪೆನ್ಷನ್ ಸ್ವಲ್ಪ ಸಾಫ್ಟ್ ಅನಿಸುತ್ತೆ. ಸೊ ಅದೇನೆ ನಾನು ಹೇಳಿದ್ದು, ಕಾರ್ನರ್ಸಲ್ಲಿ ನಿಮಗೆ ಕಾರ್ನರಿಂಗ್ ಮಾಡುವಾಗ ಈ ಬೈಕು ಕಾರ್ನರಿಂಗ್ ಮಾಡೋಕ್ಕೆ ನಿಮಗೆ ಕಷ್ಟ ಆಗುತ್ತೆ ಸ್ವಲ್ಪ. ಹಿಮಾಲಯನ್ನು ಜನರಲಿ ಕಾರ್ನರಿಂಗ್ ಮಾಡೋದಕ್ಕೆ ಸ್ವಲ್ಪ ನನಗೆ ಅನಿಸಿದ್ದು ಹಿಮಾಲಯನ್ 450 ಕಾರ್ನರಿಂಗ್ಗೆ KTM ಬೆಟರು ಅಂತ. ಓವರ್ ಆಲ್ ನೀವು ಲಾಂಗ್ಗೆ ಹೋಗ್ತೀರಾ ಅಂದರೆ ಎರಡು ಆಲ್ಮೋಸ್ಟ್ ಸಿಮಿಲರ್ ಇದೆ. ಅದು ಬಿಟ್ಟರೆ ನಿಮಗೆ ಈ ಬೈಕು ನಾರ್ಮಲ್ ಸಿಟೀಲಿ ಓಡಿಸ್ತೀರಾ ಅಂದರೆ ಅದಲ್ಲೂ ಅಷ್ಟೇ ನಾನು ಸ್ವಲ್ಪ KTM ಪ್ರಿಫರ್ ಮಾಡ್ತೀನಿ. ಬಿಕಾಸ್ KTM ನಿಮಗೆ ತುಂಬ ಈಸಿ ಆಗುತ್ತೆ ಓಡಿಸೋದಕ್ಕೆ. ಪವರು ಎರಡೂ ಬೈಕದು ಪವರ್ ಕಂಪೇರ್ ಮಾಡಿದಾಗ ಇದು ಪವರ್ ಚೂರು ಕಮ್ಮಿ ಬರುತ್ತೆ. ಬೈಕದು ಪವರ್ ಕಮ್ಮಿ ಪ್ಲಸ್ ವೆಯ್ಟ್ ಜಾಸ್ತಿ, ಆಮೇಲೆ ವೀಲ್ ಬೇಸ್ ಕೂಡ ಸ್ವಲ್ಪ ಉದ್ದ. ಸೊ ನಿಮಗೆ ಓವರ್ ಆಲ್ ಫೀಲ್ ಆಗುತ್ತೆ. ಇದು ಎಲ್ಲರೂ ಕಂಪ್ಲೇಂಟ್ ಮಾಡ್ತಾರಲ್ಲ 3000 RPM ಅಂಡರು, ಅದು ಸ್ವಲ್ಪ ನಿಜಾನೇ, ಪವರ್ ಸ್ವಲ್ಪ ಕಮ್ಮಿ. ಆಮೇಲೆ ನೀವು ಕೊಟ್ಟರೆ ಹೋಗುತ್ತೆ ಬೈಕು ಒಂದೇ ಸತಿಗೆ. ಸೊ ಅದೊಂದು ಡಿಫರೆನ್ಸ್ ಇದೆ, ನಿಮಗೆ ಪವರ್ದು ಡಿಫರೆನ್ಸು ಸ್ವಲ್ಪ ಗೊತ್ತಾಗುತ್ತೆ. ಅದು ಬಿಟ್ಟರೆ ಅದೇನೆ ಸಿಟೀಲಿ ಆ ಪವರ್ ಕಮ್ಮಿ ಇರೋದ್ರಿಂದ ಸ್ವಲ್ಪ ಕಷ್ಟ. ಅದೇ ಇನ್ನೇನು ಮಿಕ್ಕಿದ ಪ್ರಾಬ್ಲಮ್ ಇಲ್ಲ. ಮಿಕ್ಕಿದ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗೇರ್ ಬಾಕ್ಸ್ ಎಲ್ಲ ಸ್ಮೂತೇ ಇದೆ. ಎರಡೂ ಬೈಕದ್ದು ಸ್ಮೂತ್ ಇದೆ. ಆ ಥರ ಗೇರ್ ಬಾಕ್ಸ್ ಏನು ಇದ್ರದ್ದು ಹಾರ್ಡ್ ಇದೆ ಅದ್ರದ್ದು ಸ್ಮೂತ್ ಇದೆ ಅಂತ ಎಲ್ಲ ಏನೂ ಇಲ್ಲ. ಸೊ ಆ ಥರ ನೀವು ನೋಡಿದಾಗ ಎರಡೂ ಆಲ್ಮೋಸ್ಟ್ ಸೇಮ್ ಇದೆ. ಟರ್ನಿಂಗ್ ರೇಡಿಯಸ್ ನೋಡ್ಬೋದು. ಟರ್ನಿಂಗ್ ರೇಡಿಯಸ್ಸು ಆಬ್ವಿಯಸ್ಲಿ ಅಡ್ವೆಂಚರ್ ಆದ್ದರಿಂದ ನಿಮಗೆ ಈಸಿ ಆಗುತ್ತೆ ಈ ಬೈಕು ಕೂಡ ಟರ್ನ್ ಮಾಡೋಕ್ಕೆ. ಆ ಥರ ಏನೂ ಕಷ್ಟ ಆಗಲ್ಲ ಟರ್ನ್ ಮಾಡೋಕ್ಕೆ. ಬಟ್ ಸಸ್ಪೆನ್ಷನ್ ಒಂದೇ ಹೇಳಿದ್ನಲ್ಲ ಸಾಫ್ಟ್ ಇದೆ. ಸೊ ಇದು ಕಂಪ್ಯಾರಿಸನ್ನು. ಇದಕ್ಕೆ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಬಂದರೆ ಹೇಳಿದ್ನಲ್ಲ, ಇದು ಯಾವಾಗಲೂ ವಯರ್ಡ್ ಇನ್ಸ್ಟ್ರೂಮೆಂಟ್ ಕನ್ಸೋಲ್. ಇದು ವಯರ್ ಹಾಕೇ ಇರಬೇಕು. ವಯರ್ ಹಾಕಿದ್ರೇ ನಿಮಗೆ ಅಲ್ಲಿ ಡಿಸ್ಪ್ಲೇ ತೋರಿಸೋದು. ಅದು ಬಿಟ್ಟರೆ ಸ್ವಿಚ್ ಗೇರ್ ಕ್ವಾಲಿಟಿ ಇಂಪ್ರೂವ್ ಮಾಡಿದ್ದಾನೆ ರಾಯಲ್ ಎನ್ಫೀಲ್ಡ್, ಇಲ್ಲ ಅಂತಲ್ಲ, ಚೆನ್ನಾಗೇ ಇದೆ. ಇದು ಸ್ವಿಚ್ ಗೇರ್ ಕ್ವಾಲಿಟಿ ಆಲ್ಮೋಸ್ಟ್ ಸೇಮ್ ಇದೆ ಅಂತ ಹೇಳ್ತೀನಿ ಎರಡೂ ಬೈಕದು. ಸಸ್ಪೆನ್ಷನ್ ಒಂದೇ ಸಾಫ್ಟ್ ಇದೆ ಸ್ವಲ್ಪ ಈ ಬೈಕದು. ಸೀಟು ಕೂಡ ಅಷ್ಟೇ ಸ್ವಲ್ಪ ಸಾಫ್ಟ್ವೇರ್ ಸೈಡಲ್ಲಿದೆ ಇದ್ರ ಸಸ್ಪೆನ್ಷನ್ನು ಆ ಬೈಕ್ ಕಂಪೇರ್ ಮಾಡಿದಾಗ ಅಂತ ಹೇಳ್ತೀನಿ. ನೆಕ್ಸ್ಟು ಇವಾಗ ನಿಲ್ಲಿಸಿದಾಗ ಕೂಡ ನೋಡ್ಬೋದು ಈ ಬೈಕ್ ಸ್ವಲ್ಪ ಹೆವಿ ಇರೋದು ನಿಮಗೆ ಫೀಲ್ ಆಗುತ್ತೆ. ಮೂವ್ ಮಾಡೋವಾಗ ಸ್ಲೋ ಸ್ಪೀಡ್ಸಲ್ಲಿ ಸ್ವಲ್ಪ ಗೊತ್ತಾಗುತ್ತೆ. ಅಷ್ಟೇ ಕಂಪ್ಯಾರಿಸನ್ನು. ಸೊ ಹೋಪ್ಫುಲಿ ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಡೌನ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿರ್ತೀನಿ. ಧನ್ಯವಾದಗಳು.